ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪಾಪ ರಾಹುಲ್ ಗಾಂಧಿಗೆ ಟೈಮೇ ಸರಿ ಇಲ್ಲಪ್ಪ. ಅದು ಯಾವ ಥರ ಶನಿ ಅಂತಾನೆ ಗೊತ್ತಿಲ್ಲ. 7.5 ಶನಿ 7 ವರ್ಷ ಅಂತ ಅಂತಾರೆ. ಆದರೆ ರಾಹುಲ್ ಗಾಂಧಿಗೆ 7 ಅಲ್ಲ 10 ವರ್ಷ ಕಳೆದ್ರೂ ಕೂಡ ಗ್ರಹಚಾರ ಮಾತ್ರ ಮುಗಿತಿಲ್ಲ. ಒಂದೊಂದೇ ರಾಜ್ಯವನ್ನ ಕಳ್ಕೊಳ್ತಾ ಬಂದ್ರು. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ನಾಯಕರು ಕೂಡಿಟ್ಟ ನೋಟುಗಳನ್ನು ಕೂಡ ತುಂಬಿಕೊಂಡು ಹೋಗ್ಬಿಟ್ರು. 1.5 ವರ್ಷದ ಹಿಂದೆ 2023 ಡಿಸೆಂಬರ್ ತಿಂಗಳಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ IT ರೇಡ್ ಒಂದು ನಡೆಯುತ್ತೆ. ಅವತ್ತು ಅದನ್ನ ಎಣಿಸಿ ದುಡ್ಡು ಎಣಿಸೋ ಮಿಷನ್ನೇ ಸುಸ್ತಾಗ್ಬಿಟ್ಟಿತ್ತು. ಎಲ್ಲರೂ ಕೈಯಲ್ಲಿ ದುಡ್ಡೇ ನಿಲ್ಲಲ್ವಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ರೆ ಕಾಂಗ್ರೆಸ್ ಸಂಸದ ಧೀರಜ್ ಸಾಹು ಕಂತೆ ನೋಟುಗಳನ್ನು ಕೂಡಿಟ್ಟಿದ್ದ. ಅದಾದ ಮೇಲೆಯೂ ED ಹಾಗೂ IT ಬೇಕಾದಷ್ಟು ಕೆಲಸವನ್ನ ಮಾಡಿದೆ. ದೆಹಲಿಯ ಮಾಜಿ CM ಅರವಿಂದ್ ಕೇಜ್ರಿವಾಲ್ನನ್ನ ಜೈಲಿಗೆ ಕೂಡ ಕಳಿಸಿದ್ದಿದೆ. ಜಾರ್ಖಂಡ್ CM ಹೇಮಂತ್ ಸೊರೇನ್ ಅವರನ್ನ CM ಆದಾಗಲೇ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದು ಕಂಡಿದ್ದೇವೆ. ಈಗ ಇನ್ನೊಂದು ದಾಳಿ. ಛತ್ತೀಸ್ಗಢದ ಮಾಜಿ CM ಭೂಪೇಶ್ ಬಘೇಲ್ ಅವರ ಮನೆ ಮೇಲೆ ಅಂದರೆ ಅವರ ಮಗ ಚೈತನ್ಯ ಬಘೇಲ್ ಅವರಿಗೆ ಸಂಬಂಧಿಸಿದಂತಹ 14 ಜಾಗಗಳ ಮೇಲೆ ED ದಾಳಿಯನ್ನು ಮಾಡಿದೆ. ಮಾರ್ಚ್ 10ನೇ ತಾರೀಕು ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ED ಅಧಿಕಾರಿಗಳು ಭೂಪೇಶ್ ಬಘೇಲ್ ಅವರ ಮನೆಗೆ ಎಂಟ್ರಿ ಕೊಡ್ತಾರೆ. 6 ಗಂಟೆಯಿಂದ ರೇಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಶ್ಚರ್ಯ ಅನ್ಸಿದ್ದೇನು ಗೊತ್ತಾ? ED ಅಧಿಕಾರಿಗಳು ಭೂಪೇಶ್ ಬಘೇಲ್ ಅವರ ಮನೆಯಲ್ಲಿದ್ದಂತಹ ನೋಟ್ಗಳನ್ನು ಎಣಿಸೋದಕ್ಕೆ ಒಂದು ದೊಡ್ಡ ಕೌಂಟಿಂಗ್ ಮಿಷನ್ ಅನ್ನ ತೆಗೆದುಕೊಂಡು ಬಂದಿದ್ರು. ಅಂದ್ರೆ ಅದೆಷ್ಟರ ಮಟ್ಟಿಗೆ ದುಡ್ಡು ಸಿಕ್ಕಿರಬಹುದು ಅನ್ನೋದನ್ನ ಲೆಕ್ಕ ಹಾಕಿ ಒಂದು ಸಲ ಏನಿದು ಸ್ಕ್ಯಾಮ್ ಅನ್ನೋದರ ಬಗ್ಗೆ ನೋಡೋಣ. 2019ರಿಂದ 2022ರವರೆಗೆ ಛತ್ತೀಸ್ಗಢದಲ್ಲಿ ಮದ್ಯ ಹಗರಣ ನಡೆದಿರೋದು ಬಯಲಾಗುತ್ತೆ. ಆಗ CM ಆಗಿದ್ದು ಇದೇ ಕಾಂಗ್ರೆಸ್ನ ಭೂಪೇಶ್ ಬಘೇಲ್. ED ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ನಡೆಸಿದಾಗ ಬರೋಬ್ಬರಿ 2121 ಕೋಟಿ ಹಗರಣ ಆಗಿದೆ ಅನ್ನೋದು ಬಯಲಾಗುತ್ತೆ. ಅದರ ತನಿಖೆ ನಡೆಸೋಕೆ ಶುರು ಮಾಡಿಕೊಂಡಾಗ ಒಂದಷ್ಟು ಮಂದಿ ED ಕೈಗೆ ತಗಲಾಕೊಳ್ತಾರೆ. ಸೇಮ್ ಟು ಸೇಮ್ ಇದು ಕೂಡ ದೆಹಲಿ ತರಹದ್ದೇ ಸ್ಕ್ಯಾಮು. ಎಲ್ಲರೂ ಒಂದೇ ದೋಣಿಯ ಕಳ್ಳರು ಅಂತ ಹೇಳಬಹುದು. ಇಲ್ಲೂ ಕೂಡ ದೆಹಲಿ ತರವೇ ಹಳೆ ಪಾಲಿಸಿಯನ್ನ ಹಿಂತೆಗೆದುಕೊಂಡು ಹೊಸ ಪಾಲಿಸಿಯನ್ನ ಮಾಡ್ಕೊಳ್ತಾರೆ. ಒಂದು ಕ್ರಿಕೆಟ್ ಟೀಮ್ನಲ್ಲಿದ್ದಂಗೆ ಈ ಕೇಸ್ನಲ್ಲೂ ಕೂಡ ಒಂದಷ್ಟು ಕೀ ಪ್ಲೇಯರ್ಸ್ಗಳಿದ್ದಾರೆ. ಅವರನ್ನೊಮ್ಮೆ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಛತ್ತೀಸ್ಗಢದ ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿ ನೋಡ್ಕೊಳ್ತಿದ್ದವನು ರಾಯ್ಪುರದ ಮೇಯರ್ ಎಜಾಜ್ ದೇವರ್ ಅವರ ಕಿರಿಯ ಸಹೋದರ ಅನ್ವರ್ ದೇಬರ್. ಎಜಾಜ್ ದೇವರ್ ಕೂಡ ಒಬ್ಬ ಕಾಂಗ್ರೆಸ್ಸಿಗ. ಈ ವ್ಯಕ್ತಿ ಮಾಜಿ CM ಭೂಪೇಶ್ ಬಘೇಲ್ ಅವರಿಗೆ ತುಂಬಾ ಹತ್ತಿರವಾಗಿದ್ದ. ಎರಡನೇದಾಗಿ ಮಾಜಿ IAS ಅಧಿಕಾರಿ ಅನಿಲ್ ತುತೇಜಾ. ಈ ವ್ಯಕ್ತಿ ಛತ್ತೀಸ್ಗಢದ ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ CSML ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು. ಮೂರನೆಯದಾಗಿ ಅರುಣ್ ಪತಿ ತ್ರಿಪಾಠಿ, ಇವರು ಅಬಕಾರಿ ಅಧಿಕಾರಿ. ನಾಲ್ಕನೆಯದಾಗಿ ಮಾಜಿ BSP ಕಾರ್ಯಕರ್ತ ಅರವಿಂದ್ ಸಿಂಗ್. ಮೊದಲು ED ಇವರ ಮೇಲೆ ದಾಳಿಯನ್ನ ಮಾಡುತ್ತೆ. ಅನ್ವರ್ ದೇಬರ್ ಮತ್ತು ಉಳಿದ ಮೂವರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆಗ ಒಂದೊಂದೇ ಸತ್ಯಗಳು ಹೊರಬರೋದಕ್ಕೆ ಶುರುವಾದವು. ಒಂದು ದೊಡ್ಡ ವ್ಯಕ್ತಿಯ ಹೆಸರು ಕೂಡ ಇಲ್ಲಿ ಕೇಳಿಬರುತ್ತೆ. ಆ ವ್ಯಕ್ತಿ ಸ್ವತಃ ಅವತ್ತಿನ CM ಆಗಿದ್ದಂತಹ ಭೂಪೇಂದ್ರ ಬಘೇಲ್ ಅವರ ಪುತ್ರ ಚೈತನ್ಯ ಬಘೇಲ್. ಮಜಾ ಏನಂದ್ರೆ ಈ ಸ್ಕ್ಯಾಮ್ನ ಎಲ್ಲಾ ಮಾತುಕತೆ ಡೀಲ್ಗಳು ಕೂಡ CM ಮನೆಯಲ್ಲೇ ನಡೀತಾ ಇತ್ತು. ಇಲ್ಲ CMO ಕಚೇರಿಯಲ್ಲಿ ನಡೀತಿದ್ವು. ಮಾಜಿ CM ಮಗನ ಮನೆ ಮೇಲೆ ದಾಳಿ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ಹೀಗಾಗಿ ED ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿತ್ತು. ಅದಕ್ಕೆ ಸಾಕ್ಷಿಗಳನ್ನ ಕೂಡ ಕಲೆ ಹಾಕೋದಕ್ಕೆ ಶುರು ಮಾಡ್ಕೊಂಡಿತ್ತು. ಚೈತನ್ಯ ಬಘೇಲ್ ಈ ಇಡೀ ಡೀಲನ್ನ ಮೇನ್ ಆಗಿ ನೋಡ್ಕೊಳ್ತಿದ್ನಂತೆ. ಈ ಎಲ್ಲ ಸಾಕ್ಷಿಗಳೊಂದಿಗೆ ಈಗ ಮಾಜಿ CM ಮನೆ ಮೇಲೆ ED ದಾಳಿಯನ್ನ ಮಾಡಿದೆ.
ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಅರೆಸ್ಟ್ ಮಾಡುವಾಗ ಹೇಗೆಲ್ಲ ಡ್ರಾಮಾಗಳು ನಡೆದ್ವೋ ಅದೇ ರೀತಿ ಅಲ್ಲೂ ಕೂಡ ಡ್ರಾಮಾಗಳು ನಡೆದ್ವು. ಮಾಜಿ ಸಿಎಂ ಮನೆ ಮುಂದೆ ಬೆಂಬಲಿಗರು ಬಂದು ಘೋಷಣೆಯನ್ನ ಕೂಗೋದಕ್ಕೆ ಶುರು ಮಾಡಿದ್ರು. ಗಲಾಟೆ ಕೂಡ ಮಾಡಿದ್ರು. ಆದರೆ ಇಡಿ ಅಧಿಕಾರಿಗಳ ಕೆಲಸ ಮಾತ್ರ ನಿಲ್ಲಲಿಲ್ಲ. ದೊಡ್ಡದಾದ ಹಣ ಎಣಿಸೋ ಮಿಷನ್ನನ್ನೇ ಅವರ ಮನೆ ಒಳಗೆ ತಂದು ಕೂತಿದ್ರು. ಇದುವರೆಗೂ ಅಧಿಕಾರಿಗಳು ಅಲ್ಲಿ ಎಷ್ಟು ಹಣ ಸಿಕ್ತು ಅನ್ನೋದರ ಬಗ್ಗೆ ಅಥವಾ ಏನೇನು ದಾಖಲೆ ಸಿಕ್ತು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಸ್ವತಃ ಭೂಪೇಶ್ ಬಘೇಲ್ 33 ಲಕ್ಷ ಹಣ ಸಿಕ್ಕಿದೆ ಅಷ್ಟೇ ಅಂತ ಅಂದಿದ್ದಾರೆ. ಅದನ್ನು ಬಿಟ್ಟರೆ ನಮ್ಮ 150 ಎಕರೆ ಕೃಷಿ ಭೂಮಿಯ ದಾಖಲೆಯನ್ನು ತೆಗೆದುಕೊಂಡಿದ್ದಾರೆ. ಅದೇನು ಮಹಾ 150 ಎಕರೆ ಆಸ್ತಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದು ಕರೆಕ್ಟೇ. 2100 ಕೋಟಿ ಸ್ಕ್ಯಾಮ್ ನಡೆದಿರಬೇಕಾದ್ರೆ 150 ಎಕರೆ ಆಸ್ತಿ ಅಂದರೆ ಅದು ಏನು ಮಹಾ ಅಲ್ಲ ಬಿಡಿ. ನೋಡೋಣ ಮುಂದೆ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ. ಒಟ್ಟಲ್ಲಿ ರಾಹುಲ್ ಗಾಂಧಿ ಅವರ ಟೈಮೇ ಸರಿ ಇಲ್ಲ. ಹೀಗೆ ದಾಳಿಗಳು ಆಗ್ತಾ ಹೋದರೆ ಮುಂದೆ ಪಾಪ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಡೆಸೋದಾದ್ರೂ ಹೇಗೆ? ಯಾರಾದರೂ ರಾಹುಲ್ ಗಾಂಧಿ ಅವರಿಗೆ ಅಂಟ್ಕೊಂಡಿರೋ ಈ ಗ್ರಹಚಾರ ನಿವಾರಣೆಗೆ ಒಂದು ಸಜೆಷನ್ ಇದ್ದರೆ ದಯವಿಟ್ಟು ಕೊಟ್ಟುಬಿಡಿ. ವೀಕ್ಷಕರ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಮತ್ತೆ ಭೇಟಿಯಾಗೋಣ.